ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ. ಮೂಲ ಸೌಕರ್ಯಗಳನ್ನು ಒದಗಿಸದೆ ತಾಂತ್ರಿಕ ಕೆಲಸಗಳನ್ನು ಮಾಡಲು ಒತ್ತಡ ಹೇರುತ್ತಿರುವ ರಾಜ್ಯ ಸರ್ಕಾರದ ಧೋರಣೆಯನ್ನ ಖಂಡಿಸಿ ಲೇಖನಿ ಸ್ಥಗಿತಗೊಳಿಸಿ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿಯವರೆಗೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ ಎಂದು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ಗಂಗಾಧರ ಜೂಲ್ಗುಡ್ಡ ಹೇಳಿದರು. ಬಟ್ ಈಗ ನಮ್ಮ ಕಂದಾಯ ಇಲಾಖೆಯಲ್ಲಿ ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ಪರಿಸ್ಥಿತಿ ಏನಾಗಿದೆ ಅಂದರೆ, ಸರ್ಕಾರಿ ನೌಕರಿ ಬಂದಿವಿ ಏನೋ ಖರೆ, ಬಟ್ ತಂದೆ ತಾಯಿ ಹೆಂಡತಿ ಮಕ್ಕಳ ಜೊತೆ ಒಂದು ನಿಮಿಷನೂ ಕೂಡ ನೆಮ್ಮದಿಯಿಂದ ಕೂತು ಮಾತನಾಡಲಿಕ್ಕೆ ಕೂಡ ಸಮಯ ಇಲ್ಲ ನಮಗೆ. ಅಷ್ಟೊಂದು ಒತ್ತಡದ ಒಂದು ಪರಿಸ್ಥಿತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಇನ್ನು ನಮ್ಮ ಗ್ರಾಮಾಡಳಿತಾಧಿಕಾರಿಗಳಿಗೆ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಸ್ಥಗಿತಗೊಳಿಸಿದೆ ಸರ್ಕಾರ. ಇಲ್ಲಿಯವರು ಮಂಡ್ಯ, ಮೈಸೂರು, ಆ ಕಡೆ ಚಾಮರಾಜನಗರದಲ್ಲಿ ಅಪಾಯಿಂಟ್ಮೆಂಟ್ ಆಗಿರ್ತಾರೆ. ಅವರು ಕನಿಷ್ಠ 4 ವರ್ಷ 5 ವರ್ಷ ಸರ್ವಿಸ್ ಮುಗಿದ ಮೇಲೆ ಈ ಕಡೆ ಬರುವಂಗಿತ್ತು ಮೊದಲಿತ್ತು. ಅದನ್ನು ಸ್ಥಗಿತಗೊಳಿಸಿದೆ. ಅದನ್ನು ಕೂಡಲೇ ಪ್ರಾರಂಭ ಮಾಡಬೇಕನ್ನೋದು ನಮ್ಮ ಒಂದು ಬೇಡಿಕೆಯಾಗಿದೆ. ಮತ್ತು ಪತಿ ಪತ್ನಿ ಪ್ರಕರಣಗಳಲ್ಲಿ ಹೆಂಡತಿ ಬಿಜಾಪುರದಲ್ಲಿರ್ತಾಳೆ, ಗಂಡ ಬೆಂಗಳೂರಿನಲ್ಲಿರ್ತಾನೆ, ಅದನ್ನು ಕೂಡ ಸರ್ಕಾರ ಸ್ಥಗಿತಗೊಳಿಸಿದೆ. ಪತಿ ಪತ್ನಿ ಪ್ರಕರಣದಲ್ಲಿ ಕೂಡ ವರ್ಗಾವಣೆಯನ್ನು ಕೂಡಲೇ ಸರ್ಕಾರ ಪ್ರಾರಂಭಿಸಬೇಕಂತ ಈ ಮೂಲಕ ನಾವು ಬೇಡಿಕೆ ಒತ್ತಾಯ ಮಾಡ್ತೇವೆ. ಹಾಗೆಯೇ ಪದೋನ್ನತಿ ನೀಡಿದು ಈಗ ನಾವು ಗ್ರಾಮಾಡಳಿತಾಧಿಕಾರಿಗಳು ಅಂದರೆ ಸರ್ಕಾರದ ನಿಯಮ ಏನಿದೆ, 5 ವರ್ಷ ಅವನು ಸರ್ವಿಸ್ ಮಾಡಿದರೆ ಅವನು ಪ್ರಮೋಷನ್ಗೆ ಎಲಿಜಿಬಲ್ ಅಂತಿದೆ. ಬಟ್ ನಮ್ಮವರು 15ರಿಂದ 20 ವರ್ಷಗಳಲ್ಲಿ ಒಂದೇ ಹುದ್ದೆಯಲ್ಲಿ ಕೆಲಸ ಮಾಡಿದರೂ ಕೂಡ ಯಾವುದೇ ರೀತಿ ಪದೋನ್ನತಿ ಸರ್ಕಾರ ನೀಡ್ತಾ ಇಲ್ಲ. ಹೀಗಾಗಿ ಕೂಡಲೇ ಪದೋನ್ನತಿಯನ್ನು ಪ್ರಾರಂಭಿಸಬೇಕು. ಅವರ ಒಂದು ಸೇವಾ ಹಿರಿತನವನ್ನು ಆಧರಿಸಿ ಆ ಪದೋನ್ನತಿಯನ್ನು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಈ ಒಂದು ನಮ್ಮ ಏನು ಮುಷ್ಕರಕ್ಕೆ ಬೇರೆ ಬೇರೆ ಇಲಾಖೆ ಕಂದಾಯ ನೌಕರರ ಸಂಘ ಮತ್ತು ಜಿಲ್ಲಾ ಗ್ರಾಮ ಸಹಾಯಕರ ಸಂಘ, ಅಟಲ್ಜಿ ಜನಸ್ನೇಹಿ ಆಪರೇಟರ್ ಸಂಘ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘ, ಹಾಗೆಯೇ ಖಾಸಗಿ ಭೂಮಾಪಕರ ಸಂಘ, ಈ ಎಲ್ಲ ಸಂಘಟನೆಯವರು ನಮ್ಮ ಈ ಒಂದು ಮುಷ್ಕರಕ್ಕೆ ಬೆಂಬಲವನ್ನು ನೀಡಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳಿ ಪಟ್ಟಣದ ತಹಸೀಲ್ದಾರ್ ಕಚೇರಿ ಎದುರಿಗೆ ಗುರುವಾರದಂದು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದಿಂದ ಹಮ್ಮಿಕೊಂಡಿದ್ದ ಧರಣಿ ಸತ್ಯಾಗ್ರಹದಲ್ಲಿ ಅವರು ಮಾತನಾಡಿದರು. 100ಕ್ಕೂ ಅಧಿಕ ಸೇವೆಗಳನ್ನು ಗ್ರಾಮ ಆಡಳಿತಾಧಿಕಾರಿಗಳು ತುಂಬಾ ಒತ್ತಡದಲ್ಲಿ ಕೆಲಸ ಮಾಡಬೇಕಾಗಿದೆ. ಲ್ಯಾಪ್ಟಾಪ್, ಇಂಟರ್ನೆಟ್ ಮೂಲಕ ಮಾಡಬೇಕಾದ ಸೇವೆಗಳನ್ನು ಅಗತ್ಯ ಭೌತಿಕ ಸಾಮಗ್ರಿ ನೀಡದೆ ಕೆಲಸ ಮಾಡಲು ಸರ್ಕಾರ ಒತ್ತಡ ಹೇರ್ತಾ ಇದೆ. ಸರ್ಕಾರಿ ನೌಕರಿ ಯಾಕಾದರೂ ಮಾಡುತ್ತಿದ್ದೇವೆ ಎಂಬ ಬೇಸರದ ಭಾವನೆ ಮೂಡಿದೆ. ಇದರಿಂದ ನೌಕರರು ಮಾನಸಿಕ ಸ್ಥಿತಿ, ಕೌಟುಂಬಿಕ ಪರಿಸ್ಥಿತಿಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿವೆ ಎಂದು ಹೇಳಿದರು. ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ನಾಯ್ಕೋಡಿ ಮಾತನಾಡಿ, ಮೊಬೈಲ್ ಆಪ್ ಮತ್ತು ವೆಬ್ ಅಪ್ಲಿಕೇಶನ್ಗಳ ಮೂಲಕ ಆಗುತ್ತಿರುವ ಸಮಸ್ಯೆಗಳನ್ನು ಸರಿಪಡಿಸಬೇಕು. ಸುಮಾರು 17ಕ್ಕೂ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರುತ್ತಿದ್ದು, ಇವುಗಳ ನಿರ್ವಹಣೆಗೆ ಅವಶ್ಯಕತೆಯಾಗಿರುವ ಮೊಬೈಲ್, ಲ್ಯಾಪ್ಟಾಪ್, ಇಂಟರ್ನೆಟ್, ಸ್ಕ್ಯಾನರ್ ಒದಗಿಸದೆ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರುತ್ತಿರುವುದರಿಂದ ರಾಜ್ಯದಲ್ಲಿ 50ಕ್ಕೂ ಅಧಿಕ ನೌಕರರು ಒತ್ತಡ ತಾಳದೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಸಂಖ್ಯೆ ಇನ್ನೂ ಹೆಚ್ಚುವ ಮುನ್ನ ಸರ್ಕಾರ ತಕ್ಷಣ ಮಧ್ಯ ಪ್ರವೇಶಿಸಿ ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆ ಈಡೇರಿಸಬೇಕು ಎಂದರು. ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆಗಳನ್ನು ಕೇವಲ ಬರಿಗಣ್ಣಿನಿಂದ ನೋಡಿದರೆ ಸಾಕಾಗುವುದಿಲ್ಲ, ಅಂತರಾತ್ಮದಿಂದ ನೋಡಬೇಕು. ಗ್ರಾಮ ಆಡಳಿತಾಧಿಕಾರಿಗಳು ಕಂದಾಯ ಇಲಾಖೆ ಮಾನವನ ಅಭಿವೃದ್ಧಿಗೆ ಆಗಿ ಕೆಲಸ ಮಾಡ್ತಾ ಬಂದಿದೆ, ಕೆಲಸ ಮಾಡುತ್ತದೆ. ಯಾತಕ್ಕಾಗಿ ನಾವು ಈ ಹೋರಾಟವನ್ನು, ಮುಷ್ಕರವನ್ನು ಕರೆ ಕೊಟ್ಟು ನಮ್ಮ ರಾಜ್ಯ ಸಂಘ ಮತ್ತು ಜಿಲ್ಲಾ ಸಂಘ ಅಂತಂದರೆ, ನಾವೆಲ್ಲರೂ ಕೂಡ ಚಿಕ್ಕವರಿದ್ದಾಗಲಿಂದ ಕೇಳ್ತಾ ಇದ್ದೀವಿ ಪರಿವರ್ತನೆ ಜಗದ ನಿಯಮ ಅಂತ. ಆದರೆ ನಾನು ಸರ್ಕಾರಕ್ಕೆ, ಸನ್ಮಾನ್ಯ ಕಂದಾಯ ಸಚಿವರಿಗೆ ಈ ಸಭೆಯ ಮೂಲಕ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ದಯವಿಟ್ಟು ಮಾನ್ಯ ಸಚಿವರೇ, ಪರಿವರ್ತನೆ ಜಗದ ನಿಯಮ ಅಂತ ಏನಿದೆ ಅದನ್ನು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಅನ್ವಯಿಸುವುದಿಲ್ಲ ಅಂತೇಳಿ ನಿಮ್ಮ ವಿಧಾನಸೌಧದಲ್ಲಿ ವಿಕಾಸದಲ್ಲಿ ದಯವಿಟ್ಟು ಒಂದು ಬೋರ್ಡ್ ಹಾಕ್ಕೊಳ್ಳಿ, ಒಂದು ಲೈನ್ ಹಾಕ್ಕೊಡ್ತೇನೆ. ಇವತ್ತು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆ ಹುಟ್ಟಿದ್ದು ಯಾವಾಗ? ಅವತ್ತು ಏನೆಲ್ಲ ನೀವು ಕೆಲಸಗಳನ್ನು ಕೊಟ್ಟಿದ್ದಿರಿ, ಏನೆಲ್ಲ ಜವಾಬ್ದಾರಿಗಳನ್ನು ನೀವು ವಹಿಸಿದ್ರಿ ಗ್ರಾಮಾಡಳಿತ ಅಧಿಕಾರಿಗಳಿಗೆ, ಅವತ್ತಿನ ಜನಸಂಖ್ಯೆ ಎಷ್ಟು, ಇವತ್ತಿನ 2024ರಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಗಳ ಜವಾಬ್ದಾರಿಗಳೇನು, ಕೆಲಸಗಳೇನು, ಜನಸಂಖ್ಯೆ ಎಷ್ಟು, ಅವತ್ತಿನ ಹುದ್ದೆಗೂ ಇವತ್ತಿನ ಹುದ್ದೆಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಆಗಿದೆ. ಅವತ್ತು 5% ಕೆಲಸ ಇವತ್ತು 1000 ಪಟ್ಟು ಹೆಚ್ಚಾಗಿದೆ, 2000 ಪಟ್ಟು ಹೆಚ್ಚಾಗಿದೆ. ಅಷ್ಟೆಲ್ಲ ಕೆಲಸಗಳನ್ನು ನಾವು ಮಾಡ್ತಾ ಇದ್ದರೂ ಸಹಿಸಿಕೊಂಡ್ರೂ ಕೂಡ ಸರ್ಕಾರ ನಮ್ಮ ಕಿಂಚಿತ್ತೂ ಕೂಡ ನಮ್ಮ ಕಡೆ ತಿರುಗಿ ನೋಡ್ತಾ ಇಲ್ಲಲ್ಲ, ಅದಕ್ಕೆ ಬಹಳ ನೋವಾಗಿದೆ ಮತ್ತು ಇದನ್ನು ನಾವು ಖಂಡಿಸ್ತೇವೆ. ಕಂದಾಯ ನೌಕರರ ಸಂಘದ ಮುಖಂಡ ವೆಂಕಟೇಶ್ ಅಂಬಿಗೇರ್, ಗ್ರಾಮ ಆಡಳಿತ ಅಧಿಕಾರಿ ರಫೀಕ್ ಮುಲ್ಲಾ, ಶ್ರೀನಿವಾಸ್ ಹುನಗುಂದ್ ಮಾತನಾಡಿದರು. ವೇತನ ಶ್ರೇಣಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಭಾಳ ಕನಿಷ್ಠ ವೇತನ ಇಲ್ಲಿದೆ ನೋಡಿ. ಸಂಯೋಜನೆ ಆ್ಯಪ್, ಇ ಆಫೀಸ್, ಆಧಾರ್ ಸೀಡಿಂಗ್, ಲ್ಯಾಂಡ್ ಬೀಟ್, ಗರ್ ಹುಕುಮ, ಹಕ್ಕುಪತ್ರ,
125 ಮಾಹಿತಿ, ಪಾವತಿ ಆಂದೋಲನ, ಬೆಳೆ ಕಟಾವು ಮೊಬೈಲ್ ಆ್ಯಪ್, ಸಿ ವಿಜಿಲ್ ಆ್ಯಪ್, ನವೋದಯ ಆ್ಯಪ್, ಗರುಡ ಆ್ಯಪ್, ಭೂಮಿ ಎಲೆಕ್ಟ್ರೋನ್, ವೋಟರ್ ಹೆಲ್ಪ್ಲೈನ್, ಬೆಳೆ ಸಮೀಕ್ಷೆ ಅನುಮೋದನೆ ವೆಬ್, PM ಕಿಸಾನ, ಕೃಷಿ ಗಣತಿ, ನೀರಾವರಿ ಗಣತಿ, ದಿಶಾಂಕ 21 ಆ್ಯಪ್ಗಳಲ್ಲಿ ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ತಮ್ಮದೇ ದುಡ್ಡನ್ನು ಹಾಕಿ ತಮ್ಮ ಮೊಬೈಲಲ್ಲಿ ಒಂದೇ ಮೊಬೈಲಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ಬೇಕಾದ್ರೆ ಅದು ಚಾರ್ಜು ತಡೆಯಂಗಿಲ್ಲ. ಈ ಕಡೆ ಪಬ್ಲಿಕ್ ಕಿರಿಕಿರಿ, ಅದು ಚಾಲು ಇದ್ದಾಗ ನಾವು ಕೆಲಸ ಮಾಡಕತ್ತಿರ್ತೀವಿ, ಒಂದ್ಸರಿ ಫೋನ್ ರಿಸೀವ್ ಮಾಡಿದರೆ ಅದು ಡಿಸ್ಕನೆಕ್ಟ್ ಆಗಿಬಿಡುತ್ತೆ. 10 ಆ್ಯಪ್ಗಳಲ್ಲಿ ಕೆಲಸ ಮಾಡೋಂಥ ಒತ್ತಡ ಇರ್ತಿದ್ದಾರೆ. ಒಬ್ಬ ವ್ಯಕ್ತಿ ಒಂದೇ ಸಮಯಕ್ಕೆ ಒಂದು ಮಾಡ್ಬೋದು, 2 ಮಾಡ್ಬೋದು. ಒಮ್ಮೆ ಒಂದೇ ಸಮಯಕ್ಕೆ 10 ಆ್ಯಪ್ಗಳು, ಒಂದು 125, ಬಗರುಕುಮು, ಆಧಾರ್ ಸೀಡು, ಹಾಗೆ ಇನ್ನೂ ಅನೇಕ ಆ್ಯಪ್ಗಳು ಈಗ ನಮ್ಮ ಮೊಬೈಲಲ್ಲಿ ಇದೆ. ಅದು ಯಾವುದು ನಮ್ಮ ಸ್ವಂತ ಫೋನಲ್ಲಿ, ಅದಕ್ಕೆ ಯಾವುದೇ ಡಾಟಾ ಕೊಟ್ಟಿಲ್ಲ, ಯಾವುದೇ ಸಿಮ್ ಸೌಲಭ್ಯ ಕೊಟ್ಟಿಲ್ಲ, ಫೋನ್ ಕೊಟ್ಟಿಲ್ಲ, ಲ್ಯಾಪ್ಟಾಪ್ ಕೊಟ್ಟಿಲ್ಲ. ನಮ್ಮ ಆಫೀಸರ್ ನಮ್ಮ ಕೂಡೋಕೆ ಒಂದು ಆಫೀಸ್ ಇಲ್ಲ, ಚೇರ್ ಇಲ್ಲ, ಟೇಬಲ್ ಇಲ್ಲ. ಇಷ್ಟೆಲ್ಲ ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ಅನ್ಯಾಯ ಆಗ್ತಾಯಿದೆ. ಇದು ಬರೀ ಕೇವಲ ಒತ್ತಡದ ಕೆಲಸ ಅಲ್ಲ. ಇದಕ್ಕೆ ಆಲ್ರೆಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 50ರಿಂದ 60 ಜನ ಗ್ರಾಮಾಡಳಿತಾಧಿಕಾರಿಗಳು ಮರಣ ಹೊಂದಿದ್ದಾರೆ. ಇದು ಅಷ್ಟುವರೆಗೆ ದೀರ್ಘವಾದ ಅಧಿಕ ಒತ್ತಡದ ಕೆಲಸ ಆಗಿದೆ. ಅದಕ್ಕೋಸ್ಕರ ಅದೇ ಮೇನ್ ಉದ್ದೇಶದಿಂದ ಇವತ್ತು ನಾವು ಹೋರಾಟ ಮಾಡ್ತಾಯಿದ್ದೀವಿ. ಅದಲ್ಲದೆ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ SR ಕಟ್ಟಿಮನಿ, ದಲಿತ ಮುಖಂಡರಾದ ಹರೀಶ್ ನಾಟಿಕಾರ್, ಪ್ರಕಾಶ್ ಚಲವಾದಿ, ಆನಂದ್ ದೇವೂರು ಮತ್ತಿತರರು ಬೆಂಬಲಿಸಿದರು. ಹೋರಾಟದ ಸ್ಥಳದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ನಿರ್ವಹಿಸಬೇಕಾದ ಸೇವೆಗಳನ್ನು ಒಂದೇ ಫಲಕದಲ್ಲಿ ಹಾಕಿದ್ದು ಗಮನ ಸೆಳೆಯಿತು. ಗ್ರಾಮ ಆಡಳಿತ ಅಧಿಕಾರಿಗಳು ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಮನೋಜ್ ರಾಠೋಡ್, DS ಗುರಿಕಾರ್, SB ಕುಂಬಾರ್, AS ಬಾಬಾನಗರ್, ಸಚಿನ್ ಗೌಡರ್, RS ಹೊಸೂರು, CB ಚವ್ಹಾಣ್, KH ನದಾಫ್, SM ಚವ್ಹಾಣ್, KM ಅಲಗೂರು, ಹರ್ಷಿತ್ ಗೌಡ, BK ನಂದಗಾವ್, ಆರತಿ ಬಳವಾರ್, MR ಇಬ್ರಾಹಿಂಪುರ್, ಅನುಪಮಾ ಪೂಜಾರ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಹೋರಾಟಕ್ಕೆ ಕಂದಾಯ ನೌಕರರ ಸಂಘ, ಅಟಲ್ಜಿ ಜನಸ್ನೇಹಿ ಕೇಂದ್ರ, ಕರ್ನಾಟಕ ಪರವಾನಗಿ ಭೂಮಾಪಕರ ಸಂಘ ಬೆಂಬಲ ಸೂಚಿಸಿದವು. ಸಾರ್ವಜನಿಕರ ಪರದಾಟ. ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹದಿಂದಾಗಿ ಸಾರ್ವಜನಿಕರು ಪರದಾಡುವಂತಾಯಿತು. ಜಾತಿ ಆದಾಯ ಪ್ರಮಾಣ ಪತ್ರಗಳು, ಜನನ ಮರಣ ಪ್ರಮಾಣ ಪತ್ರಗಳು ಸಕಾಲಕ್ಕೆ ದೊರೆಯದೆ ಸಾರ್ವಜನಿಕರು ತೊಂದರೆಯನ್ನು ಅನುಭವಿಸಿದರು. ಕೆಲವರು ಜಾತಿ ಆದಾಯ ಪ್ರಮಾಣ ಪತ್ರಕ್ಕಾಗಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಹಿಗಾಗಿ ಹೋರಾಟ ಸ್ಥಳದಲ್ಲೇ ಕಾಯ್ದು ನಿಂತು ವಾಪಸ್ ಮರಳಿದ ಪ್ರಸಂಗಗಳು ಕೂಡ ಕಂಡುಬಂದವು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.